ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಪಂಚರಾಜ್ಯ ಚುನಾವಣೆಯಲ್ಲಿ ಕೇರಳ ಚುನಾವಣೆಯ ಉಸ್ತುವಾರಿಯಾಗಿ ಕಾಂಗ್ರೆಸ್ ಗೆಲುವಿಗೆ ಸಚಿವ ಜಮೀರ್ ಅಹಮದ್ ಪರಿಶ್ರಮ ಹಾಗೂ ಕೊಡುಗೆ ಸಾಕಷ್ಟಿದ್ದು, ಕೇರಳದಲ್ಲಿ 30 ಶಾಸಕರನ್ನು ಗೆಲ್ಲಿಸಿಕೊಂಡು ಬರುವ ಮೂಲಕ ಜಮೀರ್ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಅಂತ ಮಹೇಶ್ವರಾನಂದ ಸ್ವಾಮೀಜಿಗಳು ತಿಳಿಸಿದ್ರು. ಇಲ್ಲಿದೆ ಈ ಕುರಿತು ಎಕ್ಸ್ಕ್ಲೂಸಿವ್ ಸಂದರ್ಶನ, ನೋಡ್ಕೊಂಬನ್ನಿ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಶ್ರೀ ಗುರುಭ್ಯೋ ನಮಃ ಶಿವಾರ್ಪಣಮಸ್ತು. ಕರ್ನಾಟಕ ರಾಜ್ಯಾದ್ಯಂತ ಇಡೀ ಭಾರತ ದೇಶದ ಎಲ್ಲ ಸಂಪೂರ್ಣ ನ್ಯೂಸ್ ಚಾನಲಿನ ಎಲ್ಲ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ. ಇವತ್ತಿನ ಸುಸಂದರ್ಭದಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತ ದೇಶದಲ್ಲಿ 5 ರಾಜ್ಯಗಳ ಚುನಾವಣೆಯನ್ನು ನಾವು ಅದರ ಫಲಿತಾಂಶವನ್ನು ಮೊನ್ನೆ ತಾನೇ ನೋಡಿದ್ದೇವೆ. ವಿಶೇಷವಾಗಿ 5 ಪಂಚರಾಜ್ಯಗಳ ಚುನಾವಣೆ ಸಹಿತವಾಗಿ ಕರ್ನಾಟಕ ರಾಜ್ಯದ ಉಪಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟೆ ಗೆದ್ದಿರ್ತಕ್ಕಂತಹ 5 ರಾಜ್ಯದ ಹಾಗೂ ಕರ್ನಾಟಕ ರಾಜ್ಯದ 2 ಉಪಚುನಾವಣೆಯ ಎಲ್ಲ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ಅತ್ಯಂತ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಘನತೆ ಹೊತ್ತ ಮಾನ್ಯ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರು, ವಿಶೇಷವಾಗಿ ವಸತಿ ಸಚಿವರು ಹಾಗೂ ಅಲ್ಪಸಂಖ್ಯಾತ ಹಜ್ ಮತ್ತು ವಕಫ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರನ್ನು ಕಾಂಗ್ರೆಸ್ ನೇತೃತ್ವದ ಹೈಕಮಾಂಡ್ ವಿಶೇಷವಾಗಿ ಕೇರಳ ರಾಜ್ಯಕ್ಕೆ ಅವರನ್ನು ಉಸ್ತುವಾರಿಯನ್ನಾಗಿ, ಚುನಾವಣಾ ಉಸ್ತುವಾರಿಯನ್ನಾಗಿ ಅವ್ರನ್ನ ನೇಮಕ ಮಾಡಿತ್ತು. ಜಮೀರ್ ಅಹಮದ್ ಅವರು ಕೇರಳ ರಾಜ್ಯಾದ್ಯಂತ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಒಬ್ಬ ಸ್ಟಾರ್ ಪ್ರಚಾರಕನಾಗಿ ಜಮೀರ್ ಅಹಮದ್ ಅಭೂತಪೂರ್ವ ಸಾಧನೆಯನ್ನು ಕೇರಳ ರಾಜ್ಯದಲ್ಲಿ ಇವತ್ತು ಮಾಡಿ ಬಂದಿದ್ದಾರೆ. ಹೈಕಮಾಂಡಿನ ಪ್ರೀತಿಗೆ ಇವತ್ತು ಜಮೀರ್ ಅಹಮದ್ ಅವರು ಪಾತ್ರರಾಗಿದ್ದಾರೆ. 140 ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ಕೇರಳ ವಿಧಾನಸಭೆ, ಅಲ್ಲಿ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 71 ಸ್ಥಾನಗಳು. ಅದರಲ್ಲಿ ಕಂಡೂ ಕೇಳರಿಯದ ಒಂದು ಇತಿಹಾಸವನ್ನು ಜಮೀರ್ ಅಹಮದ್ ಅವರಲ್ಲಿ ನಿರ್ಮಾಣವನ್ನು ಮಾಡಿ ಬಂದಿದ್ದಾರೆ. 140 ಸ್ಥಾನಗಳಲ್ಲಿ 71 ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ರಲ್ಲಿ UDF, ಕಾಂಗ್ರೆಸ್ ಪಕ್ಷದ ನೇತೃತ್ವದ UDF ಆ ಒಂದು ಸಂಘಟನೆ, ಆ ಒಂದು ಒಕ್ಕೂಟ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯುನೈಟೆಡ್ ಡೆಮೊಕ್ರಾಟಿಕ್ ಅಲೈನ್ಸ್ ಒಕ್ಕೂಟ, ಕಾಂಗ್ರೆಸ್ ನೇತೃತ್ವದ ಒಂದು ಒಕ್ಕೂಟ. ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿ ಸ್ಟಾರ್ ಪ್ರಚಾರಕರಾಗಿ ಹೋಗಿ ದೊಡ್ಡ ಸಾಧನೆಯನ್ನು ಮಾಡಿ ಬಂದಿದ್ದಾರೆ. 99 ಸ್ಥಾನಗಳನ್ನು UDF ಅಲ್ಲಿ ಪಡೆದು ಐತಿಹಾಸಿಕ ಗೆಲುವನ್ನು ಅಲ್ಲಿ ಜಮೀರ್ ಅಹಮದ್ ಅವರು ತಂದುಕೊಟ್ಟಿದ್ದಾರೆ. UDFನಿಂದ ಒಟ್ಟು 99 ಸ್ಥಾನಗಳನ್ನು ಆ UDF ಒಕ್ಕೂಟ ಪಡೆದುಕೊಂಡಿದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷವೇ 63 ಸ್ಥಾನಗಳನ್ನು ಹೊಂದಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಕಾಂಗ್ರೆಸ್ ಪಕ್ಷ ಕೇರಳ ರಾಜ್ಯದಲ್ಲಿ ಮಾಡಿದೆ. ಇದರ ಎಲ್ಲದರ ಸಂಪೂರ್ಣವಾಗಿರ್ತಕ್ಕಂಥ ಶ್ರೇಯಸ್ಸು ಸ್ಟಾರ್ ಪ್ರಚಾರಕರಾಗಿರ್ತಕ್ಕಂಥ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಇವತ್ತು ಸಲ್ಲಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ
ತೊಂಬತ್ತೊಂಬತ್ತು ಜನ ಏನು MLAಗಳು ಗೆದ್ದಿದ್ದಾರೆ UDF ಒಕ್ಕೂಟದ ಕೇರಳದಲ್ಲಿ, ಅದರಲ್ಲಿ 63 ಜನ ಕಾಂಗ್ರೆಸ್ನಿಂದ MLA ಇವತ್ತು ಆಗಿ ಹೊರಹೊಮ್ಮಿದ್ದಾರೆ. ಆ 63 ಜನ ಕಾಂಗ್ರೆಸ್ನಲ್ಲಿ ಮತ್ತು ಒಟ್ಟಾರೆ ಆ 99 ಜನದ ಏನು ಒಕ್ಕೂಟ ಇದೆ, ಆ ಶಾಸಕರು ಗೆದ್ದಿದ್ದಾರೆ. ಅದರಲ್ಲಿ ಒಟ್ಟು 30 ಜನ ಮುಸ್ಲಿಮರನ್ನು ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಕೇರಳದಲ್ಲಿ 30 ಜನ ಶಾಸಕರನ್ನಾಗಿ ಇವತ್ತು ಮುಸ್ಲಿಮರನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಾರೆ 140 ಒಂದು ಸಂಖ್ಯಾಬಲದ ವಿಧಾನಸೌಧ ಕೇರಳದಲ್ಲಿ ಒಟ್ಟು 35 ಜನ ಶಾಸಕರು MLA ಮುಸ್ಲಿಮರಾಗಿದ್ದಾರೆ. ಅದರಲ್ಲಿ UDF ಒಕ್ಕೂಟಕ್ಕೆ ಸೇರಿರತಕ್ಕಂತಹ 30 ಜನ ಶಾಸಕರನ್ನು ಜಮೀರ್ ಅಹಮದ್ ಅವರು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಇನ್ನು ವಿಶೇಷವಾಗಿ ಫಾತಿಮಾ ತಹಲಿಯಾ ಎಂತಕ್ಕಂತಹ ಮುಸ್ಲಿಂ ಯುವತಿ, ಮುಸ್ಲಿಂ ಒಂದು ಯುವ ಹೆಣ್ಣುಮಗಳು, ಆ ಮುಸ್ಲಿಂ ಹೆಣ್ಣುಮಗನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಫಾತಿಮಾ ಅನ್ನೋರನ್ನು ಅಲ್ಲಿ MLA ಆಗಿ ಇವತ್ತು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೇವೆ. ಇದು ಈ ಒಂದು ಐತಿಹಾಸಿಕ ಕೇರಳ ಗೆಲುವಿನಿಂದ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ ಇಡೀ ಭಾರತ ದೇಶಕ್ಕೆ ಇವತ್ತು ಏನಾಗಂತ ಗೊತ್ತಾಗ್ತಾ ಇದೆ. ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರದವರೆಗೆ ಜಮೀರ್ ಅಹಮದ್ ಅವರು ಇವತ್ತು ಎಲ್ಲರಿಗೂ ಬೇಕಾಗಿರತಕ್ಕಂಥ ಒಂದು ದೊಡ್ಡ ನಾಯಕನಾಗಿ ಇವತ್ತು ಜಮೀರ್ ಅಹಮದ್ ಅವರು ಹೊರಹೊಮ್ಮಿದ್ದಾರೆ. ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ನಮಗೆ ಬಹಳ ಸಂತೋಷವಾಗಿ ಇದು ಕೂಡ ನಮಗೆ ಆಗ್ತಾ ಇದೆ. ಜಮೀರ್ ಅಹಮದ್ ಇನ್ನು ಮುಂದೆ ಕರ್ನಾಟಕ ರಾಜ್ಯದ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ನಾಯಕರಲ್ಲ, ಇಡೀ ಎಲ್ಲ ರಾಜ್ಯಗಳಿಗೂ ಕೂಡ ಇವತ್ತು ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರದವರೆಗೆ, ಇವತ್ತು ಆಸಾಂದಿಂದ ಹಿಡ್ಕೊಂಡು ಗುಜರಾತ್ವರೆಗೆ ಜಮೀರ್ ಅಹಮದ್ ಅವರ ಅವಶ್ಯಕತೆ ಇದೆ ಅಂಥೇಳಿ ನಮಗೆ ಕೇರಳದಲ್ಲಿ ಜಮೀರ್ ಅಹಮದ್ ಅವರು ಮಾಡಿರ್ತಕ್ಕಂಥ ಸಾಧನೆ ನಮಗಿವತ್ತು ಕಣ್ಣಿಗೆ ಕಾಣ್ತಾ ಇದೆ. ಹೈಕಮಾಂಡ್ ಬಹಳಷ್ಟು ಇದರಿಂದ ಸಂತೋಷಗೊಂಡಿದೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ. ಮತ್ತು ಬರುವಂಥ ದಿನಮಾನದಲ್ಲಿ ಇಡೀ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಜಮೀರ್ ಅಹಮದ್ ಅವರು ಇದೇ ರೀತಿ ಸಾಧನೆಯನ್ನು ಮಾಡಿ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಎಲ್ಲ ರಾಜ್ಯಗಳಲ್ಲಿ ಜಮೀರ್ ಅಹಮದ್ ಅವರು ಕೂಡ ಒಂದು ಹಾರಿಸಲಿ ಅಂತ ಹೇಳಲಿಕ್ಕೆ ನಾನು ಇವತ್ತಿನ ಸಂದರ್ಭದಲ್ಲಿ ಇಷ್ಟೊಂದು 63 ಜನ ಕಾಂಗ್ರೆಸ್ ಶಾಸಕರನ್ನ ಜೊತೆಗೆ UDFನ 99 ಶಾಸಕರನ್ನು ಗೆಲ್ಲಿಸುವಲ್ಲಿ ಜಮೀರ್ ಅಹಮದ್ ಖಾನ್ ಅವರ ದೊಡ್ಡ ಪಾತ್ರ ಇದೆ. ಅದಕ್ಕೆ ಇಂಥ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರು ಮಾನ್ಯ ವಸತಿ ಹಾಗೂ ಅಲ್ಪಸಂಖ್ಯಾತ ಹಾಗೂ ಹಜ್ ಮತ್ತು ವಕಫ್ ಸಚಿವರಿಗೆ ನಾನು ಶುಭಾಶಯವನ್ನು ಕೋರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದೇವರು ಜಮೀರ್ ಅಹಮದ್ ಖಾನ್ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅದರ ಜೊತೆಗೆ ಅಷ್ಟೊಂದು ಒತ್ತಡದ, ಅಷ್ಟೊಂದು ಬಿಡುವಿಲ್ಲದ ಕೇರಳದಲ್ಲಿ ಅವರನ್ನು ಹೈಕಮಾಂಡ್ ನೇಮಕ ಮಾಡಿದ್ರೂ ಕೂಡ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇತ್ತು. 99 ಈ 140 ಸ್ಥಾನಗಳಲ್ಲಿ ಎಲ್ಲ ಕಡೆ ಜಮೀರ್ ಅಹಮದ್ ಅವರು ಹೋಗಿದ್ದಾರೆ. ಅದರಲ್ಲಿ 99ರಲ್ಲಿ ಗೆಲುವನ್ನು ತಂದು ಕೊಟ್ಟಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 63 ಸ್ಥಾನವನ್ನು ಅಲ್ಲಿ ಕೇರಳದಲ್ಲಿ ಅವರು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಬಹಳ ಕಡಿಮೆ ಸಮಯ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಮಾನ್ಯ ವೇಣುಗೋಪಾಲ್ ಅವರಾಗಲಿ, ಅಲ್ಲಿರ್ತಕ್ಕಂಥ ಒಂದು ಕೇರಳ UDFನ ಒಕ್ಕೂಟ ಜಮೀರ್ ಅಹಮದ್ ಅವರನ್ನು ಯಾವುದೇ ಕಾರಣಕ್ಕೆ ಬಿಟ್ಕೊಡದೇ ಇರತಕ್ಕಂಥ ವಾತಾವರಣ ಇತ್ತು. ಅಂತಹ ಸಂದರ್ಭದಲ್ಲಿ ಈ ರಾಜ್ಯದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಹಾಗೂ ಎಲ್ಲ ಪಕ್ಷದ ಆಣತಿಯೊಂದಿಗೆ ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರು ಅಷ್ಟು ಒತ್ತಡದಲ್ಲಿ, ಅಷ್ಟು ಸಮಯ ಇಲ್ಲದಂಥ, ಬಿಡುವಿಲ್ಲದ ಅವ್ರದ್ದು ಎಲ್ಲ ಇತ್ತು ಅಂದರೆ ಕೂಡ TP ಅದರಲ್ಲಿ ಸಮಯವನ್ನು ಮಾಡಿಕೊಂಡು ಬಂದು ಅವರು ಬಾಗಲಕೋಟೆ ಮತ್ತು ದಾವಣಗೆರೆಯ ಉಪಚುನಾವಣೆಯಲ್ಲಿ ಕೂಡ ಎರಡೂ ಕಡೆ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಅವರು ಬಂದು ಇಲ್ಲಿ ಕೆಲಸ ಮಾಡಿದರು. ಜಮೀರ್ ಅಹಮದ್ ಅವರು ದಾವಣಗೆರೆಗೆ ಹೋದ್ರೂ ಕೂಡ ಗೆಲುವು, ಜಮೀರ್ ಅಹಮದ್ ಅವರು ಬಾಗಲಕೋಟೆಗೆ ಹೋದರೂ ಕೂಡ ಗೆಲುವು, ಜಮೀರ್ ಅಹಮದ್ ಅವರು ಕೇರಳಕ್ಕೆ ಹೋದರೂ ಕೂಡ ಗೆಲುವು. ಎಲ್ಲೆಲ್ಲಿ ಜಮೀರ್ ಅಹಮದ್ ಅವರು ಅಲ್ಲಿ ಕಾಲಿಡ್ತಾರೆ ಅಲ್ಲಿ ವಿಜಯಲಕ್ಷ್ಮಿ ತಾನಾಗಿ ಒಲಿತಾ ಇದ್ದಾಳೆ ಅಂತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾಳೆ. ವಿಶೇಷವಾಗಿ ದಾವಣಗೆರೆ ಚುನಾವಣೆ ಅನ್ನೋದು
ಅದು ಬಹಳ ಚಾಲೆಂಜಿಂಗ್ ಆಗಿತ್ತು. ನನ್ನ ಮಾಹಿತಿಯ ಪ್ರಕಾರ ದಾವಣಗೆರೆಯಲ್ಲಿ ಮುಸ್ಲಿಂ ಸಮಾಜ ಭಾಳಷ್ಟು ಅಸಮಾಧಾನಗೊಂಡಿತ್ತು. ಅದು ಆ ಅಸಮಾಧಾನಕ್ಕೆ, ದಾವಣಗೆರೆಯ ಮುಸ್ಲಿಮ ಸಮಾಜದ ಅಸಮಾಧಾನಕ್ಕೆ ಜಮೀರ್ ಅಹಮದ್ ಅವರು ಕಾರಣ ಅಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಆ ಸಮಾಜಕ್ಕೆ ಅಂತೇಳಿ ಆ ಸಮಾಜದ ಗುರು ಹಿರಿಯರು, ಆ ಸಮಾಜದ ಉಲೆಮಾಗಳು, ಇಡೀ ಮುಸ್ಲಿಂ ಸಮಾಜ ಅಸಮಾಧಾನದಲ್ಲಿತ್ತು. ಇದನ್ನು ಮನಗಂಡಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಅವರು ಕೇರಳದಿಂದಲೇ ಇದನ್ನೆಲ್ಲ ತಿಳ್ಕೊಂಡು ಪಕ್ಷಕ್ಕೆ ಹಾನಿ ಆಗಬಾರದು, ಪಕ್ಷದ ಘನತೆ ಗೌರವಕ್ಕೆ ಚ್ಯುತಿ ತರಬಾರದು ಅಂಥೇಳಿ ಅವರು ನೇರವಾಗಿ ಬಂದು ದಾವಣಗೆರೆಯಲ್ಲಿ ಒಂದೇ 1 ಗಂಟೆ ಅವರು ರೋಡ್ ಶೋ ಮಾಡುವುದರ ಮುಖಾಂತರವಾಗಿ ನಾನು ಪಕ್ಷದ ಪರವಾಗಿದ್ದೇನೆ, ಮುಸ್ಲಿಮರ ಪರವಾಗಿದ್ದೇನೆ ಅಂತ ಹೇಳಿ ಒಂದೇ 1 ತಾಸು ಅವರು ರೋಡ್ ಶೋ ಮಾಡಿದರೆ ಸುಮಾರು 13ರಿಂದ 20 ಕಿಲೋಮೀಟರು ಇಡೀ ದಾವಣಗೆರೆ ಎಲ್ಲ ರೋಡ್ ಬ್ಲಾಕ್ ಆಗಿತ್ತು. ಇದರಿಂದ ಒಂದೇ 1 ಗಂಟೆ ಅವರು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು, ಒಂದೇ 1 ರೋಡ್ ಶೋ ಮಾಡಿದ್ರಿಂದ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಅವರು ಕಾರಣೀಭೂತರಾದರು. ಈಗೇನು ಅಲ್ಲಿರ್ತಕ್ಕಂಥ ಅಭ್ಯರ್ಥಿ 5708 ಮತಗಳಿಂದ ಏನು ಗೆದ್ದು ಬಂದಿದ್ದಾರೆ, ಅದು ಕೂಡ ಜಮೀರ್ ಅಹಮದ್ ಅವರಿಗೆ ಕೂಡ ಈ ಶ್ರೇಯಸ್ಸು ಸಲ್ಲಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲಿ ಒಂದು ವೇಳೆ ಜಮೀರ್ ಅಹಮದ್ ಅವ್ರಿಗೆ ಒಂದು ವೇಳೆ ಸಮಯ ಇಲ್ಲದೇ ಇದ್ದು ಅವ್ರು ಬರದೇ ಇದ್ದರೆ ಭಾಳ ಕಷ್ಟ ಆಗ್ತಿತ್ತು. ಹಾಗಾಗಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 27,000ರಿಂದ ಗೆದ್ದಿರ್ತಕ್ಕಂಥ ಅಲ್ಲಿ ಪಕ್ಷ ಈಗ 5,000ರಿಂದ ಗೆದ್ದಿದೆ. ಅದು ಮುಸ್ಲಿಂ ಸಮಾಜದ ಅಸಮಾಧಾನ ಇತ್ತು. ಆದರೆ ಅದನ್ನೆಲ್ಲವನ್ನು ಶಮನ ಮಾಡಿ ಜಮೀರ್ ಅಹಮದ್ ಅವರು ಕೂಡ ಅಲ್ಲಿ ಒಂದು ಆ ಪಕ್ಷದ ಗೆಲುವಿಗೆ ದಾವಣಗೆರೆಯಲ್ಲಿ ಕೆಲಸ ಮಾಡಿದರು. ಒಂದೇ 1 ಗಂಟೆ ಅವರು ರೋಡ್ ಶೋ ಮಾಡಿದರೆ 5708 ಅಲ್ಲಿ ಲೀಡ್ ಬಂತು. 2 ಗಂಟೆ ಜಮೀರ್ ಅಹಮದ್ ಅವರು ಮಾಡಿದರೆ, 3 ಗಂಟೆ ಜಮೀರ್ ಅಹಮದ್ ಅವರು ಪ್ರಚಾರ ಮಾಡಿದರೆ, 1 ದಿನ ಮಾಡಿದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಲೀಡ್ ಬರ್ತಿತ್ತು. ಆದರೆ ಜಮೀರ್ ಅಹಮದ್ ಅವರಿಗೆ ಕೇರಳದಲ್ಲಿ ಅವ್ರನ್ನ ಉಸ್ತುವಾರಿಯನ್ನಾಗಿ ಮಾಡಿ ಸ್ಟಾರ್ ಪ್ರಚಾರಕರನ್ನಾಗಿ ಮಾಡಿದ್ದಕ್ಕೆ ಅವ್ರಿಗೆ ಸಮಯ ಇದ್ದಿಲ್ಲ. ಅಂಥದ್ರಲ್ಲೂ ಕೂಡ ಅವರು ಪಕ್ಷದ ಆಣತಿಯಂತೆ, ಹೈಕಮಾಂಡ್ನಂತೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ, ಅಲ್ಲಿ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಬಂದು ಒಂದೇ 1 ಗಂಟೆ ರೋಡ್ ಶೋ ಮಾಡಿದರೆ ಅಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಜಮೀರ್ ಅಹಮದ್ ಅವರಿಂದ ಕೂಡ ಆ ಪಕ್ಷಕ್ಕೆ ಸಿಕ್ಕಿದೆ. ಒಂದು ವೇಳೆ ಜಮೀರ್ ಅಹಮದ್ ಅವರು ಬರದೇ ಇದ್ದರೆ ಅದು ಕೂಡ ವ್ಯತಿರಿಕ್ತ ಪರಿಣಾಮ ಬರ್ತಿತ್ತೇನೋ. ಪಕ್ಷದ ಆಣತಿಗೋಸ್ಕರ ಅಲ್ಲಿ ಬಂದು ದಾವಣಗೆರೆಯಲ್ಲೂ ಕೂಡ ಅವರು ಪಕ್ಷವನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾನ್ಯ BZ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದಾರೆ. ಅದೇ ರೀತಿ ಬಾಗಲಕೋಟೆಗೂ ಕೂಡ ಹೋಗಿ 20,000 ಅಂತರಗಳಿಂದ ಅಲ್ಲಿ ಕೂಡ ಪಕ್ಷ ಗೆಲ್ಲಲಿಕ್ಕೆ ಅವರು ಕೆಲಸವನ್ನು ಮಾಡಿದ್ದಾರೆ. ಒಂದೇ 1 ದಿನ ಅಲ್ಲಿ ಬಾಗಲಕೋಟೆಗೆ ಹೋಗಿ ಕೆಲಸ ಮಾಡಿದರು, ಒಂದೇ 1 ಗಂಟೆ ಅಲ್ಲಿ ದಾವಣಗೆರೆಯಲ್ಲಿ ಕೆಲಸ ಮಾಡಿರೋದಕ್ಕೆ ಅಲ್ಲಿ ಕೂಡ ಪಕ್ಷದ ಗೆಲುವಿಗೆ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ಅಲ್ಲಿ ಮಾಡಿದ್ದಾರೆ. ಹೀಗೆ ದಾವಣಗೆರೆ ಗೆಲ್ಲಲಿಕ್ಕೆ, ಬಾಗಲಕೋಟೆ ಗೆಲ್ಲಲಿಕ್ಕೆ ಹಾಗೂ ಕೇರಳದಲ್ಲಿ 63 ಸ್ಥಾನ ಗೆಲ್ಲಲಿಕ್ಕೆ ಮತ್ತು ವಿಶೇಷವಾಗಿ 30 ಜನ ಮುಸ್ಲಿಮರು ಅಲ್ಲಿ ಆ ಒಕ್ಕೂಟದಿಂದ ಗೆಲ್ಲಲಿಕ್ಕೆ ಇವತ್ತು ಜಮೀರ್ ಅಹಮದ್ ಅವರು ಕೂಡ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಇದೇ ರೀತಿ ಪಕ್ಷದ ಹೈಕಮಾಂಡಿನ ಪ್ರೀತಿಗೆ ಪಾತ್ರರಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ಭಾರತ ದೇಶದಲ್ಲಿ ಎಲ್ಲ ಕಡೆ ಜಮೀರ್ ಅಹಮದ್ ಅವರು ಕೂಡ ಹೋಗಿ ಒಬ್ಬ ಸ್ಟಾರ್ ಪ್ರಚಾರಕನಾಗಿ, ಈ ಒಬ್ಬ ರಾಷ್ಟ್ರೀಯ ನಾಯಕನಾಗಿ ಜಮೀರ್ ಅಹಮದ್ ಕೂಡ ಹೊಮ್ಮಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಮತ್ತೊಮ್ಮೆ ಅಭೂತಪೂರ್ವ, ಎಂದೂ ಕೂಡ ಸಾಧನೆ ಕೂಡ ಇವತ್ತು ಯಾರೂ ಕೂಡ ಮಾಡಿದ್ದಿಲ್ಲ ಇಂಥ ಸಾಧನೆ. ಎಡರಂಗ ಅಂತಕ್ಕಂಥದ್ದು ಇವತ್ತು ಎಲ್ಲಿ ಕೂಡ ದೇಶದಲ್ಲಿ ಇಲ್ಲ. ಎಡರಂಗ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಆ ಶ್ರೇಯಸ್ಸು ಇವತ್ತು ಜಮೀರ್ ಅಹಮದ್ ಅವರಿಗೆ ಸಲ್ಲಬೇಕಾಗಿದೆ. ಅಭೂತಪೂರ್ವ ಗೆಲುವನ್ನು ಸಾಧನೆ ಮಾಡಿ ಐತಿಹಾಸಿಕ ಗೆಲುವನ್ನು ತಂದುಕೊಟ್ಟಿರ್ತಕ್ಕಂಥ ಆ BZ ಜಮೀರ್ ಅಹಮದ್ ಖಾನ್ ಅವರಿಗೆ ನಾನು ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೇರಳ, ದಾವಣಗೆರೆ, ಬಾಗಲಕೋಟೆ ಎಲ್ಲ ಕಡೆ ಜಯಬೇರಿಯನ್ನು ಬಾರಿಸಲಿಕ್ಕೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಪಕ್ಷಕ್ಕೆ ಗೆಲುವು ತಂದು ಕೊಟ್ಟಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಅವರಿಗೆ ನಾನು ಶುಭವನ್ನು ಕೋರುತ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಬರುವಂಥ ದಿನಮಾನದಲ್ಲಿ ಅವರಿಗೆ ಇನ್ನಷ್ಟು ಒಳ್ಳೆಯ ಹೆಸರು ಬರಲಿ,
ಒಳ್ಳೆಯ ಕೀರ್ತಿ ಬರಲಿ, ಅವರೂ ಕೂಡ ಈ ರಾಜ್ಯದ ಮುಂದಿನ ದಿನಮಾನದಲ್ಲಿ ಉಪಮುಖ್ಯಮಂತ್ರಿಗಳು ಆಗಲಿ ಮತ್ತು ಅವಕಾಶ ಸಿಕ್ಕರೆ ಅವರೂ ಕೂಡ ಭವಿಷ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ BZ ಜಮೀರ್ ಅಹಮದ್ ಖಾನ್ ಅವ್ರ ಮುಂದೆ ಆಗಲಿ ಅಂಥೇಳಿ ಅವರನ್ನು ಶುಭ ಹಾರೈಸ್ತೇನೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.